ನಮಸ್ತೆ ಸ್ನೇಹಿತರೆ, ಇದು ಚಿಕ್ಕೋಳರಟ್ಟಿ ಪೈಪ್ ಲೈನ್ ರೋಡಲ್ಲಿ ಇರೋದು ಜಾಗ. ಇದು ಚಿಕ್ಕೋಳರಟ್ಟಿ ಬರುತ್ತೆ, ಯಲಹಂಕ ಕ್ಷೇತ್ರ ಬರುತ್ತೆ. ಇಲ್ಲಿರೋ ಪೈಪ್ ಲೈನ್ ಅಲ್ಲಿ ಸದಾ ನೀರಿಗೆ ಹೋಗ್ತಾ ಇದೆ. ಕೇಳಿದ್ರೆ ಟೆಸ್ಟಿಂಗ್ ಮಾಡಿಸ್ತಾ ಇದೀವಿ ಅಂತ ಹೇಳ್ತಾರೆ. ಈ ಬೇಸಿಗೆಯಲ್ಲಿ ಜನಗಳು ನೀರಿಲ್ಲ ಅಂತ ಸತ್ರೆ ಈ ನನ್ನ ಮಕ್ಕಳಲ್ಲಿ ಯಾವ ರೇಂಜ್ ನೀರು ವೇಸ್ಟ್ ಮಾಡ್ತಿದ್ದಾರೆ ಅಂದ್ರೆ ನೋಡಿ, ಅಲ್ಲಿ ಒಡೆದೇ ಹೋಗಿದೆ. ಅಲ್ಲಿ ಒಡೆದು ಕೂಡ ನೀರು ಬರ್ತದೆ, ಪೈಪಲ್ಲಿ ನೀರು ಹೋಗ್ತಾ ಇದೆ. ಯಾರಿಂದ ನೀರು ಕೊಡಾಕ್ತಿದೆ ನೋಡಿ. ಬೇಸಿಗೆ ನೀರಿಲ್ಲಂತ ಜನ ಸಾಯ್ತಾ ಇದ್ದಾರೆ. ಸಾವಿರಾರು ಲಕ್ಷ ಲೀಟರ್ ನೀರು ಹೋಗ್ತಾ ಇದೆ. ಮಧ್ಯಾಹ್ನ ಬಿಟ್ಟರೆ ಸಂಜೆವರೆಗೂ ನೀರು ಹೋಗುತ್ತೆ. ಇದು ಯಾವುದೇ ಅಧಿಕಾರಿಗಳಾಗ್ಲಿ ಯಾರು ಫೋನ್ ಮಾಡಿದ್ರು ಯಾರು ಕೂಡ ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಯಾವ ಅಧಿಕಾರಿಗಳು ಕೂಡ ಇಲ್ಲಿ ಬರಲ್ಲ. ಇದು ಯಾವ ರೀತಿ ಬಗೆಹರಿಸಬೇಕು ಗೊತ್ತಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಯಾರು ನೋಡ್ತಾ ಇದ್ರೆ ಚಿಕ್ಕೋಳರಟ್ಟಿ ಪೈಪ್ ಲೈನ್ ಬರುತ್ತೆ, ಮಾಗಡಿ ಮೇನ್ ರೋಡ್, ಲಕ್ಷ್ಮೀಪುರ ಪೋಸ್ಟ್ ಬರುತ್ತೆ. ಯಾವ ಸಂಬಂಧಪಟ್ಟ ಅಧಿಕಾರಿಗಳಿದ್ರೆ ದಯಮಾಡಿ ಇದನ್ನು ಫಸ್ಟ್ ಸರಿ ಮಾಡಿಸಿ. ನೋಡಿ, ನೀರು ಮೋರಿಲಿ ಹೋಗ್ತಾ ಇದೆ. ಕಾವೇರಿ ಮೋರಿ ಪಾಲು ನೋಡಿ. ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಬೇಗ ತನಿಖೆನ ಚುರುಕುಗೊಳಿಸಿ ಇಲ್ಲೇನು ನೀರು ಪೋಲಾಗ್ತಾ ಇದೆ ಇದನ್ನು ಸ್ಟಾಪ್ ಮಾಡಿಸಿ ದಯವಿಟ್ಟು. ಯಾಕಂದ್ರೆ ಬೇಸಿಗೆ ನೀರು ತುಂಬಾ ಅಭಾವ ಇದೆ. ಆಲ್ರೆಡಿ ಸ್ಟಾರ್ಟಿಂಗ್ ಅಲ್ಲಿ ನೀರಿಗೆ ಅಭಾವ ಉಂಟಾಗ್ತಾ ಇದೆ. ಇರೋ ನೀರು ನೀವು ಸಿಟಿಗೆ ಹೋಗೋ ನೀರು ಈ ತರ ಪೋಲ್ ಮಾಡಿದ್ರೆ ಯಾರು ಏನ್ ಮಾಡಕ್ಕಾಗ್ತದೆ ನೋಡಿ ಇಲ್ಲಿ.